ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದ್ರಯ್ಯ ಡೋಬರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದಕ್ಕಿ ಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದಕ್ಕಿ ಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚೆನ್ನ ಬಸವಣ್ಣ ಜ್ಞಾನಿ ಚೆನ್ನ ಬಸವಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಬಸವ ಕಲ್ಯಾಣ ಶಿವನ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತಾವಾದಿ ಕಲ್ಯಾಣದ ಎಲ್ಲ ಶರಣರ ಭಾವಸ್ಫುರಣ ಸಮಾನತೆ ಹರಿಕಾರ ಅಪ್ಪ ಬಸವೇಶ್ವರನ ಸ್ಮರಿಸಿ ಬಸವನ ಬಾಗೇವಾಡಿಯ ಸದ್ಭಕ್ತರಿಗೆ ಆರಾಧ್ಯ ದೈವವಾಗಿರುವಂಥ ಮೂಲ ನಂದೀಶನ್ನ ಸ್ಮರಣೆ ಮಾಡಿ ನಾಡಿನ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಹಾನಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಿಸಿ ಬಸವನ ಬಾಗೇವಾಡಿಯ ಪಟ್ಟಣದ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಒಂದು ತಿಂಗಳ ಪರ್ಯಂತರ ಶ್ರಾವಣ ಮಾಸದ ನಿಮಿತ್ತವಾಗಿ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನದ ವೇದಿಕೆಯಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈ ಸ್ಥಾನಕ್ಕೆ ಅಲಂಕರಿಸ್ತಾ ಇರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿಯ ಅಧಿಕಾರಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ನಮ್ಮ ಕಲಾ ಬಳಗವೇ, ಈ ಪ್ರವಚನದ ಸಾರವನ್ನು ನಾಡಿಗೆ ಮುಟ್ಟಿಸ್ತಾ ಇರುವಂಥ ಶರಣು ಬಸ್ತಾಳವರೇ, ಪತ್ರಕರ್ತರೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಮನುಷ್ಯ ಜೀವನದಲ್ಲಿ ಭೌತಿಕವಾದ ಸಂಪತ್ತನ್ನು ಸಂಗ್ರಹ ಮಾಡಿದ ಮೇಲೆ ಆ ಸಂಪತ್ತನ್ನು ಒಂದಿಷ್ಟು ದಾಸೋಹಕ್ಕೆ ಬಳಸಬೇಕು, ದಾನ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ನಾವೆಲ್ಲ ಮಾಡಿದ್ದೇವೆ. ಮಾನವ ಆ ಸಂಪತ್ತನ್ನು ನೀಡುವಾಗ ಒಂದು ಯೋಚನೆಯನ್ನು ಮಾಡಬೇಕು. ಈ ಸಂಪತ್ತು ಸತ್ಪಾತ್ರಕ್ಕೆ ವಿನಿಯೋಗವಾಗ್ತದ ಇಲ್ಲ ಅಂತ ನೋಡಬೇಕು. ಸತ್ಪಾತ್ರಕ್ಕೆ ಸಲ್ತದಂದರೆ ಮಾತ್ರ ದಾನವನ್ನು ಕೊಡು. ಅದು ಕೆಟ್ಟ ಕಾರ್ಯಕ್ಕೆ ಉಪಯೋಗವಾಗ್ತೈತೆ ಅಂದರೆ ದಾನವನ್ನು ಕೊಡಬೇಡ ಅಂತಾರೆ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ,
ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರಮನಿಯ ಅಕ್ಕು ಸರ್ವಜ್ಞ ಅಂತ ಬರೀತಾನೆ. ಆಡದೆ ಕೊಡುವವನು ರೂಢಿಯೊಳಗುತ್ತಮನು, ಆಡದೆ ಕೊಡುವವನು ರೂಢಿಯೊಳಗುತ್ತಮನು, ಆಡಿಕೊಡುವವನು ಮಧ್ಯಮನು, ಅಧಮ ತಾನಾಡಿಯೂ ಕೊಡದೆ ಕೊಡುವವನು ಸರ್ವಜ್ಞ ಅಂತ ತಿಳ್ಕೊಂಡು ಸರ್ವಜ್ಞನವರು ಬರೀತಾರೆ. ಬಾಯಿ ಬಿಟ್ಟು ಹೇಳಬಾರ್ದಂತೆ, ನಾನು ಈ ಕಾರ್ಯಕ್ರಮಕ್ಕೆ ಇಷ್ಟು ಹಣವನ್ನು ಕೊಡ್ತೀನಿ ಅಂತ ಆಡಿ ಕೊಡಬಾರ್ದಂತೆ. ಹಿಂಗ್ರಿ ಕಾರ್ಯಕ್ರಮ ನಡೆದೈತಿ ಅನ್ನುವಂಥ ಸುದ್ದಿ ಗೊತ್ತಾದರೆ ಅಲ್ಲಿಗೆ ಹೋಗಿ ನಮ್ಮ ದೇಣಿಗೆಯನ್ನು ಸಮರ್ಪಣೆ ಮಾಡಿ ಬಂದರೆ ಅವನು ಉತ್ತಮ ಅಂತಾನೆ ಸರ್ವಜ್ಞ, ಉತ್ತಮ. ಒಂದು ವೇಳೆ ಕೆಲಷ್ಟು ಮಂದಿ ಇರ್ತಾರ, ಕೊಡಬೇಕಾದರೂ ಸಹಿತ ಹೆಸರು ಹೇಳಿಸಿಕೊಂಡು ಕೊಡುವಂಥವರು ಅದಾರ. ಹೆಸರು ಹೇಳಿ ನಾನು ಇಷ್ಟು ಕಾಣಿಕೆಯನ್ನು ಕೊಡ್ತೀನಿ, ನನ್ನ ಹೆಸರನ್ನು ಮೈಕಿನೊಳಗೆ ಪುಕಾರಿಸ್ಬೇಕ್ರಿ ಅಂತ ತಿಳ್ಕೊಂಡು ಹೇಳಿ ಕೊಡುವವನು ಮಧ್ಯಮನು. ಇನ್ನು ಹೆಸರನ್ನು ಹೇಳ್ತಾನ, ಆದರೂ ₹1 ಕೈ ಬಿಚ್ಚಿ ಕೊಡೋದಿಲ್ಲ, ಇವನು ಮಾತ್ರ ಅಧಮನು, ಕೆಟ್ಟವನು ಅಂತಾರೆ. ಉತ್ತಮ ದಾನ, ಶ್ರೇಷ್ಠ ದಾನ, ಕನಿಷ್ಠ ದಾನ ಅಂತ ದಾನಗಳಿದ್ದಾವೆ. ಯಾವುದು ಉತ್ತಮ ದಾನ ಅಂದರೆ ಹೆಸರನ್ನು ಹೇಳಿಸಿಕೊಂಡು ಕೊಡಬೇಕನ್ನೋದಿಲ್ಲ. ಎಲ್ಲಿ ಧರ್ಮ ಕಾರ್ಯಗಳು ನಡೀತಾವ, ಎಲ್ಲಿ ಯಾವುದಾದ್ರೂ ಸಾಮಾಜಿಕವಾಗಿ ಕಾರ್ಯಗಳು ನಡೀತಾ ಇದ್ವು ಅಂದರೆ, ಬಡವರಿಗೆ ಒಳಿತಾಗುವಂಥ ಕಾರ್ಯಗಳು ನಡೆದಿದ್ವು ಅಂದರೆ ಅಲ್ಲಿಗೆ ಹೋಗಿ ಕೊಟ್ಟು ಬರ್ತಾನಲ್ಲ, ಅವನು ಶ್ರೇಷ್ಠ ದಾನಿ, ಶ್ರೇಷ್ಠ ದಾನಿ. ಎಲ್ಲಿ ಕಾರ್ಯಕ್ರಮ ನಡೆದರೂ ಸಹಿತ ಅಲ್ಲಿಗೆ ಹೋಗೋದಿಲ್ಲ, ಅಲ್ಲಿ ಹೋಗಿ ಸುಮ್ಮನೆ ಎಲ್ಲರೂ ಕೂಡಿ ಹೋಗ್ತಾರೆ. ಹೋಗಿಲ್ರಿ, ಹಿಂಗೊಂದು ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ, ನೀವು ಒಂದಿಷ್ಟು ದೇಣಿಗೆ ಕೊಡಬೇಕು ಅಂತ ಕೇಳಿದರೆ ಕೊಡ್ತೀನಿ ಅಂತಾನ. ಕೊಟ್ಟ ಬಳಿಕ ಅವನು ಹೇಳ್ತಾನ, ನಾ ಕೊಡ್ತೀನಲ್ಲ, ನಂದೊಂದು ಬ್ಯಾನರ್ ಮಾಡಿ ಹಾಕಬೇಕು ನೀವು. ಇವನು ಮಧ್ಯಮ. ಕೊಡದೇನೆ ಸದಾಕಾಲ ನನ್ನ ಹೆಸರು ಆ ದೇವಸ್ಥಾನದ ಮೇಲೆಯೋ ಆ ಕಾರ್ಯಕ್ರಮದ ಮುಂಭಾಗದಲ್ಲೋ ನನ್ನ ಹೆಸರನ್ನು ಬರೀರಿ ಅಂದ್ರೆ ಕೊಡ್ತೀನಿ ಅಂತಾನ. ಬರೆದ ಮೇಲೆ ಕೇಳಕ್ಕೆ ಹೋದ್ರೆ ಅವ ಕೊಡೋದಿಲ್ಲ. ಇವನು ಅಧಮ, ಕನಿಷ್ಠ ದಾನಿ ಅಂತಾರೆ. ನಾವು ಶ್ರೇಷ್ಠ ದಾನಿಗಳಾಗಬೇಕು. ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಅಂದರೆ, ಲಿಂಗರಾಜ ಅರಸರು ಅಂತಾಗಿ ಹೋಗ್ತಾರೆ. ಸಿರಸಂಗಿಯ ಲಿಂಗರಾಜ ಅರಸರು ಅಂತ. ಸಿರಸಂಗಿಯ ಲಿಂಗರಾಜ ಅರಸರು ಒಂದು ಸಾರೆ ವಾಯುವಿಹಾರಕ್ಕೆ ಹೋಗಿರ್ತಾರ. ವಾಯುವಿಹಾರಕ್ಕೆ ಹೋದಂಥ ಸಂದರ್ಭದೊಳಗ ಆ ಊರಿನಲ್ಲಿರುವಂಥ ಒಬ್ಬ ಬಡ ಮಹಿಳೆಯ ಮಗ ಲಿಂಗರಾಜ ಅರಸರ ಮಾವಿನ ತೋಟಕ್ಕೆ ಹೋಗಿ ಮಾವನ್ನು ಕದ್ದುಕೊಂಡು ತಂದು ತಿನ್ನಬೇಕು ಅಂತ ಆಸೆ ಪಟ್ಟಿರ್ತದೆ. ಆ ಮಾವಿನ ತೋಟಕ್ಕೆ ಕಳ್ಳತನ ಮಾಡೋದಕ್ಕೆ ಆ ಹುಡುಗ ಹೋಗ್ತದೆ. ಹೋಗಿ ಏನು ಮಾಡುತ್ತಂದ್ರೆ, ಕಳ್ಳ ದಾರಿಯಿಂದ ಹೋಗಿ ಒಂದು ಕಲ್ಲು ತಗೊಂಡು ಆ ಮಾವಿನ ಗಿಡಕ್ಕೆ ಹೊಡೆಯುವಂಥ ಸಂದರ್ಭದೊಳಗೆ ಅದೇ ಹೊಲದಲ್ಲಿ ಲಿಂಗರಾಜ ಅರಸರು ವಾಯುವಿಹಾರಕ್ಕೆ ಬಂದಿರ್ತಾರೆ. ವಾಕಿಂಗ್ ಬಂದಿರ್ತಾರೆ. ಯಾವಾಗ ಬಂದಿದ್ರು ಆ ಕಲ್ಲನ್ನು ಆ ಹುಡುಗ ಎಸಿತದೆ. ಆ ಕಲ್ಲು ಮಾವಿನ ಗಿಡದಲ್ಲಿರುವಂಥ ಮಾವಿನ ಕಾಯಿಗೆ ಬೀಳೋದಿಲ್ಲ, ಹಣ್ಣಿಗೆ ಬೀಳೋದಿಲ್ಲ, ಹೋಗಿ ಲಿಂಗರಾಜ ಅರಸರ ತೆಲಿಗೆ ಬೀಳ್ತದದು. ಲಿಂಗರಾಜ ಅರಸರ ತೆಲಿಗೆ ಬೀಳ್ತದೆ. ಯಾವಾಗ ಲಿಂಗರಾಜ ಅರಸರ ತೆಲಿಗೆ ಬಿತ್ತು, ಆ ತೆಲೆಯಿಂದ ರಕ್ತ ಹೊರ ಚಿಮ್ತಾಯಿತು. ಗಟ್ಟಿಯಾಗಿ ಹಿಡ್ಕೊಂಡು ನೇರವಾಗಿ ಮನೆಗೆ ಬರ್ತಾರೆ. ಬಂದ ಮೇಲೆ ತಮ್ಮ ಕೈಯಲ್ಲಿರುವಂಥ ಆಳುಗಳಿಗೆ ಹೇಳ್ತಾರೆ, ಯಾವುದೋ ಒಂದು ಹುಡುಗ ಇವತ್ತು ನಮ್ಮ ಹೊಲಕ್ಕೆ ಬಂದು ಮಾವಿನ ಗಿಡಕ್ಕೆ ಕಲ್ಲು ಒಗೆದದ, ಆ ಹುಡುಗನನ್ನು ಪತ್ತೆ ಹಚ್ಚ್ರಿ ಅಂತಾರ.
ಪತ್ತೆ ಹಚ್ಚಿ ಅವನನ್ನು ಕರ್ಕೊಂಡು ಬರ್ರಿ. ಯಾವಾಗ ಪತ್ತೆ ಹಚ್ಚಿ ಕರ್ಕೊಂಡು ಬಾ ಅಂತ ಹೇಳಿದ್ರೋ ಅವಾಗ ಪತ್ತೆ ಹಚ್ಚುತ್ತರ ಒಬ್ಬ ಬಡವಿಯ ಮಗ ಅನ್ನೋದು ಗೊತ್ತಾಗುತ್ತೆ. ಅವರ ತಂದೆ ತೀರಿ ಹೋಗಿರ್ತಾನೆ. ಕೆಲಸ ಮಾಡುವಂತ ಇಬ್ರು ಆಳುಗಳು ಅವರ ಮನೆಗೆ ಹೋಗಿ ಆ ಮನೆಯೊಳಗಿರುವಂತ ತಾಯಿಗೆ ಹೇಳ್ತಾರ, ನೋಡಮ್ಮ, ಇವತ್ತು ಲಿಂಗರಾಜ ಅರಸರ ಮಾವಿನ ತೋಟಕ್ಕೆ ನಿಮ್ಮ ಹುಡುಗ ಬಂದಿದ್ದ, ಅವನು ಕಲ್ಲು ಎಸೆದಿದ್ದಾನೆ. ಆ ಕಲ್ಲು ಹೋಗಿ ಲಿಂಗರಾಜ ಅರಸರ ತೆಲಿಗೆ ಬಿದ್ದೈತಿ. ಅದಕ್ಕೆ ಲಿಂಗರಾಜ ಅರಸರು ನಿಮ್ಮನ್ನ ಕರ್ಕೊಂಡು ಬಾ ಅಂದಾರ, ನೀವು ನಿಮ್ಮ ಮಗ ಕೂಡ ಬರ್ರಿ. ತಾಯಿ ಬೋರಾಡಿ ಅಳ್ತಾಳೆ, ಇರೋದು ಒಂದು ಮಗ, ನಾನು ಗಂಡನನ್ನ ಕಳ್ಕೊಂಡಿದ್ದೀನಿ, ನೋವಿನೊಳಗದೀನಿ, ಇರುವಂತ ಒಂದು ಮಗನ ಮುಖವನ್ನು ನೋಡಿ ಜೀವನ ಮಾಡಕತ್ತೀನ್ರಪ್ಪ. ಮತ್ತು ಅವನು ಕರ್ಕೊಂಡು ಹೋಗಿ ಏನಾದರೂ ರಾಜ ಅರಸ ಯಾವುದಾದ್ರೂ ಶಿಕ್ಷೆಯನ್ನು ಕೊಡಬಹುದು, ದಯವಿಟ್ಟು ಏನಾರ ಮಾಡಿ ಮನ್ನಿಸ್ರಿ ಅಂತಾಳಕಿ. ಅದೆಲ್ಲ ನಮಗೆ ಬೇಕಾಗಿಲ್ಲ, ಕರ್ಕೊಂಡು ಬಾ ಅಂದಾರ, ನೀವು ನಮ್ಮ ಜೊತೆಗೆ ಬರ್ರಿ. ಹೋದ್ರು. ಹೋದ ಮೇಲೆ ಲಿಂಗರಾಜ ಅರಸರು ಅಲ್ಲಿರುವಂಥ ಹುಡುಗನನ್ನ ಪ್ರಶ್ನೆ ಮಾಡ್ತಾರೆ, ನೀನು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೇನು? ಹೌದ್ರಿ, ತೋಟಕ್ಕೆ ಬಂದು ಏನು ಮಾಡಿದಿ? ಏನೂ ಇಲ್ರಿ, ನನಗೆ ಮಾವಿನ ಹಣ್ಣನ್ನು ತಿನ್ನಬೇಕನ್ನುವಂಥ ಆಸೆ ಆಗಿತ್ತು, ಅದಕ್ಕೆ ನಾನು ಬಂದಿದ್ದೆ. ಒಂದು ಕಲ್ಲು ತಗೊಂಡು ಮಾವಿನ ಗಿಡಕ್ಕೆ ಕಲ್ಲು ಒಗದೀನಿ, ಆದ್ರೆ ಮಾವಿನ ಗಿಡ ಹಣ್ಣು ಕೊಡಲಿಲ್ಲ, ಅದು ಬಂದು ನಿಮಗೆ ಬಿದ್ದೈತೆ ಅನ್ನೋದು ಸುದ್ದಿ ಇವ್ರು ಬಂದು ಹೇಳಿದ ಮೇಲೆ ಗೊತ್ತಾಗೈತ್ರಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ಅಂತ ಹುಡುಗ. ಅವಾಗ ಲಿಂಗರಾಜ ಅರಸರು ಅಂತಾರೆ, ಕ್ಷಮಿಸೋದಲ್ಲಪ್ಪ, ಕ್ಷಮ ಮಾಡೋದಲ್ಲ, ನೀನು ಎಸೆದ ಕಲ್ಲು ಮಾವಿನ ಗಿಡಕ್ಕೆ ಬಿದ್ದಿದ್ದರೆ ಆ ಗಿಡ ಹಣ್ಣನ್ನು ಕೊಡ್ತಿತ್ತಲ್ಲ, ಹಣ್ಣನ್ನು ಕೊಡ್ತಿತ್ತು. ಮಾವಿನ ಗಿಡದಲ್ಲಿರುವಂಥ ಕಾಯಿಗೆ ಬಿದ್ದಿಲ್ಲ, ಹಣ್ಣಿಗೆ ಬಿದ್ದಿಲ್ಲ, ಆ ಕಲ್ಲು ಬಂದು ನನ್ನ ತಲೆಗೆ ಬಿದ್ದಿದೆ ಅಂದರೆ ನಾನು ಏನಾದರೂ ಕೊಡಲಿಲ್ಲ ಅಂದರೆ ಆ ಗಿಡದಕ್ಕಿಂತ ಕೇಡಾಗ್ತೀನಿ ಅಂತ ತಿಳ್ಕೊಂಡು ಆ ಹುಡುಗನ ಹೆಸರಲ್ಲಿ 2 ಎಕರೆ ಮಾವಿನ ತೋಟ ಬರೆದು ಕೊಡ್ತಾನಂತೆ ಲಿಂಗರಾಜ ಅರಸ. ಇದು ನಿಜವಾದ ಶ್ರೇಷ್ಠ ದಾನ. ಇವರು ನಿಜವಾದ ಶ್ರೇಷ್ಠ ದಾನಿಗಳು. ಹಾಗಾಗಿ ನಾವು ದಾನ ಮಾಡಬೇಕಂತೆ. ಉಣ್ಣದ ಒಡವೆಯ ಗಳಿಸಿ ಮಣ್ಣಾಗ ಬಚ್ಚಿಟ್ಟು ಚೆನ್ನಾಗಿ ಬಳಿದು ಮೆತ್ತಿದವನ ಬಾಯೊಳಗೆ ಮಣ್ಣು ಸರ್ವಜ್ಞ ಅಂತನಾಥ. ಉಣ್ಣದೊಡವೆಯ ಗಳಿಸಿ, ಎಷ್ಟೆಲ್ಲ ಹಸಿವಾಗಿದೆ ನಿಮಗಂದ್ರೂ ಸಹಿತ ನೀವು ಗಳಿಸಿದ ಬಂಗಾರವನ್ನು ತಿನ್ನೋದಿಲ್ಲ. ನಿಮ್ಗೆ ಹಸಿವೆ ಆಗಿದೆ ಅಂದರೆ ನೀವು ಗಳಿಸಿರುವಂಥ ಬೆಳ್ಳಿಯನ್ನು ತಿನ್ನೋದಿಲ್ಲ. ನೀವು ಉಡುವಂಥ ಬಟ್ಟೆಗಳನ್ನು ತಿಂದು ನಾನು ಬದುಕ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಹೋರಾಟ ಮಾಡಬೇಡಿ. ನೀವು ಬದುಕೋದು ಅನ್ನವನ್ನು ಉಂಡಾಗ, ನೀವು ಬದುಕೋದು ನೀರನ್ನು ಕುಡಿದಾಗ, ನೀವು ಬದುಕೋದು ಭಗವಂತ ಕೊಟ್ಟ ಈ ಭೂಮಿಯಿಂದ ಬೆಳೆದಂಥ ಬೆಳೆಗಳನ್ನು ತಿಂದು ಬದುಕ್ತಿರೇ ಹೊರತಾಗಿ ಸಂಪತ್ತನ್ನು ತಿಂದು ಬದುಕೋದಿಲ್ಲ. ಅದಕ್ಕೆ ಉಣ್ಣದ ಒಡವೆಯ ಗಳಿಸಿ ಮಣ್ಣಿನೊಳಗಿಟ್ಟು ಅದರ ಮೇಲೆ ಸಾರಿಸಿ ಮಣ್ಣು ಮೆತ್ತಿ ಏನಾದರೂ ನೀನು ಹೋದಿ ಅಂದ್ರೆ ನೀನು ಬಾಯಾಗ ಕಾಯಿ ಮಣ್ಣು ಬೀಳ್ತೈತಿ ಅಂತಾನೆ ಸರ್ವಜ್ಞ. ಅದಕ್ಕೆ ಏನು ಸಂಪತ್ತನ್ನು ಗಳಿಸ್ತಿರಲ್ಲ ಆ ಸಂಪತ್ತನ್ನು ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿನಿಯೋಗವಾಗುವಂತೆ ಕೊಡುವಂಥ ಕೆಲಸವನ್ನು ಮಾಡಿದರೆ ನೀವು ಶರಣರ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಂಡಂಗ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇಂದು ಸಂಕ್ಷಿಪ್ತವಾದ ವಿಚಾರವನ್ನು ನಾವು ಚಿಂತನೆ ಮಾಡೋಣ. ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯವಾಗಿ ಬೇಕಂತಾರೆ. ಸಂಸ್ಕಾರ ಇರಲಿಲ್ಲ ಅಂದರೆ ಯಾವ ಮನುಷ್ಯನೂ ಸಹಿತ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕ ಮಹಾದೇವಿ ಬಹಳ ಸುಂದರವಾಗಿರುವಂಥ ಒಂದು ವಚನವನ್ನು ಬರೀತಾಳೆ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿಯೆಂಬುದನ್ನು ತೊಡೆದು ಭಕ್ತಳೆ ಎಂದೆನಿಸಿದ ಗುರುವೆ, ಚನ್ನ ಮಲ್ಲಿಕಾರ್ಜುನನಯ್ಯನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಅಂತಾಳಾಕಿ. ಅಕ್ಕ ಮಹಾದೇವಿ ಹೇಳ್ತಾಳೆ, ನರಜನ್ಮವನ್ನು ತೊಡೆದು ಹರಜನ್ಮವ ಮಾಡಿದ ಗುರುವೆ, ಏ ದೇವರೇ, ಈ ಭೂಮಿಯ ಮೇಲೆ ಶಿವನ ಸ್ವರೂಪಿಯಾಗಿರುವಂಥ ಗುರುವರ್ಯರೇ,
ನಾನು ನರನಾಗಿದ್ದೆ, ನಾನು ಮನುಷ್ಯನಾಗಿದ್ದೆ. ನಾನು ಮನುಷ್ಯನಾದವನು ಮಹಾಂತನಾಗಬೇಕಾದ್ರೆ, ನರನು ಹರನಾಗಬೇಕಾದ್ರೆ ನನಗೆ ನೀವು ಏನನ್ನ ಮಾಡಿದ್ರಿ ಅಂದರೆ ಸಂಸ್ಕಾರವನ್ನು ಕೊಟ್ಟು ನನ್ನನ್ನು ಹರನನ್ನಾಗಿ ಮಾಡಿದ್ರಪ್ಪ. ನಮ್ಮ ಧರ್ಮದ ತಿರುಳನ್ನು ತಿಳಿಸ್ಕೊಟ್ರಿ, ನಮ್ಮ ಧರ್ಮದ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನುವಂಥದ್ದನ್ನು ಬೋಧನಾ ಮಾಡಿ ನನ್ನನ್ನು ಏನು ಮಾಡಿದ್ರಿ ಅಂದರೆ ಸಂಸ್ಕಾರದಿಂದ ಹರನನ್ನಾಗಿ ಮಾಡಿದ್ರಿ. ನಾನು ಭವಿಯಾಗಿದ್ದೆ, ಆ ಭವಿಯಾಗಿರುವಂಥವಳನ್ನು ಭಕ್ತಿ ಅನ್ನುವಂತೆ ಮಾಡಿದ್ದು ಯಾರು ಅಂದರೆ ಅದು ಗುರುವರ್ಯ ನೀವಪ್ಪ. ಅದು ಯಾವುದರಿಂದ ಅಂದರೆ ಸಂಸ್ಕಾರದ ಬಲದಿಂದ ಅಂತಾಳೆ ಅಕ್ಕ ಮಹಾದೇವಿ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ. ಈ ಬಂಧನ ಬೇರೆ, ಭವಬಂಧನ ಬೇರೆ. ಭವಬಂಧನ ಅನ್ನೋದು ಯಾಕೆ ಬರ್ತದೆ? ಅದು ಯಾಕೆ ಬರ್ತೈತೆ ಅಂದರೆ ಬಸವಣ್ಣವ್ರು ಹೇಳ್ತಾರೆ, ಹಿಂದಣ ಜನ್ಮದಲ್ಲಿ ಲಿಂಗವ ಜರಿದನಾಗಿ. ಹಿಂದಿನ ಜನ್ಮದೊಳಗೆ ಲಿಂಗವನ್ನು ಬಿಟ್ಟಿಯಲ್ಲ, ಹಿಂದಿನ ಜನ್ಮದೊಳಗ ಜಂಗಮನನ್ನು ಬಿಟ್ಟಿಯಲ್ಲ, ಅದಕ್ಕಾಗಿ ನಿನಗೆ ಭವಬಂಧನ ಅನ್ನೋದು ಬಂದೈತಪ್ಪ. ಅದು ಭವಬಂಧನ ಬರಬಾರ್ದು ಅಂದರೆ ಸದಾಕಾಲ ಲಿಂಗವನ್ನು ಜಂಗಮನನ್ನು ಸದಾಕಾಲ ಪೂಜಿಸಬೇಕು ಅನ್ನುವಂಥ ಸಿದ್ಧಾಂತವನ್ನು ಬಸವಣ್ಣವರು ಈ ನಾಡಿಗೆ ನೀಡಿದ್ದಾರೆ. ಅಂದರೆ ನಾವು ಒಂದಿಷ್ಟು ಜಂಗಮರ ಮೇಲೆ ಭಕ್ತಿಯನ್ನು ಇಡಬೇಕು, ಲಿಂಗದ ಮೇಲೆ ಶ್ರದ್ಧೆ ನೀಡಬೇಕು. ಲಿಂಗದ ಮೇಲೆ ಶ್ರದ್ಧೆಯನ್ನು, ಜಂಗಮನ ಮೇಲೆ ಭಕ್ತಿಯನ್ನು, ಗುರುವಿನ ಮೇಲೆ ಭಕ್ತಿಯನ್ನು ಎಲ್ಲದನ್ನು ಕಲಿಸಿಕೊಡೋದು ಯಾವುದು ಅಂದರೆ ಅದು ಗುರು ಕೊಟ್ಟ ಸಂಸ್ಕಾರದ ಬಲದಿಂದ ಎಲ್ಲದೂ ಕಲೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸಂಸ್ಕಾರ ಬಹಳ ಮುಖ್ಯವಾಗಿ ಬೇಕು. ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬರಬೇಕಾದ್ರೆ ಒಟ್ಟಾರೆ ಹುಟ್ಟುವಂಥ ಮಗುವಿಗೆ, ಕೂಸಿಗೆ ಒಟ್ಟಾರೆ 32 ಸಂಸ್ಕಾರಗಳಿರ್ತಾವೆ. 32. ಆ 32 ಸಂಸ್ಕಾರಗಳನ್ನು ನಾವು ಕೊಡೋದಿಲ್ಲ. ಅದರೊಳಗೆ ಆಯ್ಕೆ ಮಾಡಿ ಹುಟ್ಟಿನಿಂದ ಹಿಡ್ಕೊಂಡು ಸಾಯುವವರೆಗೂ ಸಹಿತ 16 ಸಂಸ್ಕಾರಗಳನ್ನು ನಮ್ಮ ಧರ್ಮದವರು ನೀಡುತ್ತಾರೆ. 16 ಸಂಸ್ಕಾರಗಳನ್ನು. ಈ ಹೆಸರಿಡುವಂಥದ್ದಂತೀವಲ್ಲ ನಾವು, ಅದು ಒಂದು ಸಂಸ್ಕಾರನ. ಹೆಸರಿಡೋದು, ನಾಮಕರಣ ಮಾಡೋದು, ಕೊನೆಗೆ ಜವಳ ತೆಗೆಸೋದಂತೀವಲ್ಲ ನಾವು, ಜಡಿ ತೆಗೆಯೋದು, ಅದು ಒಂದು ಸಂಸ್ಕಾರ. ಅದು ಆದಮೇಲೆ ಲಿಂಗ ದೀಕ್ಷೆಯನ್ನು ಕೊಡೋದು, ಅಕ್ಷರಾಭ್ಯಾಸ ಮಾಡೋದು, ಅವನಿಗೆ ಮದುವೆ ಮಾಡೋದು, ಬಾಸಿಂಗ ಕಟ್ಟೋದು ಎಲ್ಲ ಮುಗಿದ ಮೇಲೆ ಅವನಿಗೆ ಚಟ್ಟ ಕಟ್ಟೋದೇನೈತಲ್ಲ ಅದು ಅಂತ್ಯ ಸಂಸ್ಕಾರ ಅಂತಾರೆ. ಅಂತ್ಯ ಸಂಸ್ಕಾರ. ಮನುಷ್ಯ ಭೂಮಿಗೆ ಬಂದ ಬಳಿಕ 16 ಸಂಸ್ಕಾರಗಳನ್ನು ಒಳಗೊಂಡಿರಬೇಕು ಅನ್ನುವಂಥ ಸಿದ್ಧಾಂತವನ್ನು ನಮ್ಮ ನಾಡಿನ ಎಲ್ಲ ದಾರ್ಶನಿಕರ ವಿಚಾರಗಳು. ನಾವು ಸಂಸ್ಕಾರವನ್ನು ಪಡ್ಕೊಳ್ಬೇಕು. ಸಂಸ್ಕಾರ ಇರಲಿಲ್ಲ ಅಂದರೆ ಯಾರೂ ಉದ್ಧಾರ ಆಗೋದಿಲ್ಲ. ಅತ್ಯಂತ ಎತ್ತರ ಮಟ್ಟಕ್ಕೆ ನೀನು ಹೋಗಬೇಕು ಅಂದರೆ ಅದಕ್ಕೆ ಕಾರಣ ತಂದೆ ತಾಯಿಗಳು ಕೊಟ್ಟ ಸಂಸ್ಕಾರ, ಜೊತೆಗೆ ಗುರು ಕೊಟ್ಟ ಸಂಸ್ಕಾರದ ಬಲದಿಂದ ಬಹಳ ಎತ್ತರ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಂಸ್ಕಾರ ತಗೊಳ್ರಪ್ಪ ಅಂದರೆ ಯಾರೂ ತಗೊಳ್ಳೋದಿಲ್ಲ. ನಾವೆಲ್ಲ ಲಿಂಗಾಯತರು ಅಂತ ಹೇಳ್ತೇವೆ, ನಾವೆಲ್ಲ ಲಿಂಗಾಯತರು. ಬಸವಣ್ಣ ಹೇಳ್ತಾನೆ, ಅಷ್ಟಾವರಣಗಳನ್ನು, ಪಂಚ ಆಚಾರಗಳನ್ನು, ಷಟಸ್ಥಲಗಳನ್ನು ಪರಿಪಾಲನೆ ಮಾಡಿಕೊಂಡು ಹೋಗೋದು ಲಿಂಗಾಯತ ಧರ್ಮದ ಮೂಲ ಉದ್ದೇಶ ಅನ್ನುವಂಥ ಮಾತನ್ನು ನಾವು ಕೇಳಿದರೂ ಸಹಿತ ಪ್ರತಿನಿತ್ಯ ನಾವು ಅಷ್ಟಾವರಣದ ಪದ್ಧತಿಯಂತೆ ಬದುಕೋದಿಲ್ಲ. ಯಾರ ಹಣೆ ಮ್ಯಾಗ ಭಸ್ಮ ಐತಿ ಹೇಳ್ರಿ ನೋಡೋಣ. ಯಾರ ಹಣೆ ಮ್ಯಾಗ ಐತಿ? ಸುಮ್ಮನೆ ಹೇಳ್ತೀವಿ ನಾವು, ಬಸವಣ್ಣ ನಮ್ಮ ನಾಡ್ನ್ಯಾಗ ಹುಟ್ಟ್ಯಾನ, ನಮ್ಮ ನಾಡ್ನ್ಯಾಗ ಹುಟ್ಟ್ಯಾನ. ಏನು ಹುಟ್ಟಿದ್ರೆ ಏನು ಮಾಡೋದು? ಬಸವಣ್ಣನ ಹೆಸರನ್ನು ಕೆಡಿಸೋರು ನೀವ? ಒಬ್ಬರ ಹಣಿಮೇಗಾದರೂ ಭಸ್ಮ ಇದೇನು? ಕೇವಲ ಬಸವಣ್ಣನ ನಾಡಿನೊಳಗೆ ನಾವು ಜನಿಸಿವಂತ ಬಾಯಿ ತುಂಬ ಹೇಳಿದರೆ ಸಾಲದು. ಹಣೆಯ ಮೇಲೆ 3 ಬೆರಳು ವಿಭೂತಿಯನ್ನು ಧರಿಸಿ ಬಸವಣ್ಣನ ತತ್ವದಂತೆ ಪ್ರತಿನಿತ್ಯ ಕಾಯಕವನ್ನು ಮಾಡಿ ಬಂದಿರುವಂಥ ಸಂಪತ್ತಿನೊಳಗ ದಾಸೋಹವನ್ನು ಮಾಡಿಸಿ ಬದುಕಿದಾಗ ಮಾತ್ರ ಬಸವಣ್ಣನ ನಾಡಿನಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗ್ತದೆ. ಬಾಯಿ ತುಂಬ ಬಸವ, ಬಗೆಯೋದೆಲ್ಲ ದ್ರೋಹದ ಕೆಲಸ, ಮಾಡೋದೆಲ್ಲ ದ್ರೋಹದ ಕೆಲಸ. ಅದು ಆಗಬಾರ್ದು. ಬಸವಣ್ಣನ ತತ್ವದಂತೆ ನಾವು ಬದುಕಬೇಕು. ಬಸವಣ್ಣವ್ರು ಹೇಳ್ತಾರೆ, ಶ್ರೀ ವಿಭೂತಿ ಹೂಸದವರ. ನೋಡ್ರಿ ಎಷ್ಟು ಸುಂದರವಾದ ಮಾತನ್ನು ಹೇಳ್ಯಾನ. ಶ್ರೀ ವಿಭೂತಿ ಹೂಸದವರ.
ಅಂದರೆ ಭಸ್ಮವನ್ನು ಹಣೆಯ ಮೇಲೆ ಧಾರಣ ಮಾಡಿಕೊಳ್ಳದೇ ಇರುವಂಥ ವ್ಯಕ್ತಿಗಳ ಮುಖವನ್ನ, ಶ್ರೀ ರುದ್ರಾಕ್ಷಿ ಧರಿಸದವರ, ಕೊರಳೊಳಗ ಅಂಗದ ಮೇಲೆ ರುದ್ರಾಕ್ಷಿಯನ್ನು ಧರಿಸದೇ ಇರುವಂಥವರ ಮುಖವನ್ನ, ನಿತ್ಯ ಲಿಂಗಾರ್ಚನೆಯನ್ನು ಮಾಡದಿರುವಂಥ ವ್ಯಕ್ತಿಗಳ ಮುಖವನ್ನು ತೋರಬೇಡ ಅಂತ ತಿಳ್ಕೊಂಡು ಕೂಡಲ ಸಂಗಮನಲ್ಲಿ ಶರಗೊಡ್ಡಿ ಬೇಡ್ತಾನಂತೆ ಬಸವಣ್ಣ. ನನಗಿಂಥವರ ಮುಖವನ್ನು ತೋರಿಸ್ಬೇಡಪ್ಪ. ಸದಾಕಾಲ ಶರಣರು ಹೇಗಿರಬೇಕಂದ್ರೆ ಹಣೆಯ ಮೇಲೆ 3 ಬೆರಳು ವಿಭೂತಿಯನ್ನು ಧರಿಸಿಕೊಂಡು ಕೊರಳೊಳಗ ರುದ್ರಾಕ್ಷಿಯನ್ನು ಹಾಕಿಕೊಂಡು ಲಿಂಗಾರ್ಚನೆಯನ್ನು ಮಾಡುವಂಥ ಭಕ್ತರನ್ನು ನನಗೆ ತೋರಿಸಪ್ಪ ಪ್ರತಿನಿತ್ಯ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತಾನಂದ್ರೆ ನಾವು ಸಂಸ್ಕಾರವಂತರಾಗಿ ಬಸವಣ್ಣನವರ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಂಥ ಸಿದ್ಧಾಂತಗಳನ್ನು ಕೊಡೋದು, ಅಂಥ ಸಂಸ್ಕಾರವನ್ನು ನೀಡೋರು ಯಾರು ಅಂದರೆ ಇಲ್ಲಿ ಕುಳಿತಿರುವಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನೋದು ನಿಮಗೆ ತಿಳಿದಿರಬೇಕು. ಗುರು ಕೊಡ್ತಾನೆ ಸಂಸ್ಕಾರವನ್ನು, ಮತ್ತಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಗುರು ಕೊಡ್ತಾನೆ. ಒಬ್ಬ ಗುರುವಿನ ಸಂಸ್ಕಾರ, ಗುರುವಿನ ಕರುಣೆ ನಿಮ್ಗಾಯಿತು ಅಂದರೆ ನೀವು ಏನು ಬೇಕಾದರೂ ಇದ್ರೂ ಸಹಿತ ನೀವು ಬದಲಾಗಿ ಶರಣ ಪರಂಪರೆಯೊಳಗೆ ಬದುಕಕ್ಕೆ ಸಾಧ್ಯ ಆಗ್ತದೆ. ಉರುಲಿಂಗ ದೇವರು ಅಂತ ಇದ್ರೊಬ್ರು, ನೀವೆಲ್ಲ ಕೇಳಿರ್ಬೋದು. ಉರುಲಿಂಗ ದೇವರು ಅನ್ನುವಂಥ ಒಬ್ಬ ಗುರುವರ್ಯ ಪ್ರತಿನಿತ್ಯ ಧರ್ಮ ಬೋಧನೆಯನ್ನು ಮಾಡ್ತಾ ಬರುವಂಥ ಭಕ್ತರಿಗೆ ವಿಭೂತಿಯನ್ನು ಧರಿಸಿಕೊಂಡು ರುದ್ರಾಕ್ಷನ ಧರಿಸಿಕೊಂಡು ಶಿವತತ್ವವನ್ನು ಬೋಧನೆ ಮಾಡ್ತಾ ಜೀವನವನ್ನು ಕಳೀತಾ ಇರುವಂಥ ಉರುಲಿಂಗ ದೇವರು ತಮ್ಮ ತಮ್ಮ ಭಕ್ತರ ಮನೆಗೆ ಹೋಗಿ ಅವರಿಗೆ ಇಷ್ಟಲಿಂಗದ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಸಂಸ್ಕಾರವನ್ನು ಕಲಿಸಿ ಬರ್ತಿದ್ರಂತೆ. ಹೋದಲ್ಲೆಲ್ಲ ಸಂಸ್ಕಾರವನ್ನು ಕಲಿಸಿ ಬರಬೇಕಾದ್ರೆ ಒಂದು ಪ್ರಸಂಗ ನಡೀತದೆ. ಪೆದ್ದಿ ಅನ್ನುವಂಥ ಒಬ್ಬ ಕಳ್ಳ ಉರುಲಿಂಗ ದೇವರು ತಮ್ಮ ಶಿಷ್ಯರಾಗಿರುವಂಥ ಒಬ್ಬ ಸೌಕಾರನ ಮನೆಗೆ ಹೋಗಿ ಆ ಸೌಕಾರನು ಕೇಳ್ತಾನೆ, ಯಪ್ಪ ಇವತ್ತು ದಯಮಾಡಿಸಿದಿರಲ್ಲ, ನಮ್ಮ ಭಾಗ್ಯ, ನೀವು ಏನು ಪಾದ ಇಟ್ಟಿರಲ್ಲ, ನಮ್ಮ ಪುಣ್ಯ, ಅದಕ್ಕೆ ಇವತ್ತು ಬಂದಿರಲ್ಲಪ್ಪ, ನೀವು ಏನಾರ ಮಾಡಿ ನನಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ನನಗೆ ಸಂಸ್ಕಾರವನ್ನು ನೀಡಬೇಕು ಅಂತಾನಾಥ. ನಿಮ್ಮ ಮನೆಗೆ ಹಲವಾರು ಮಂದಿ ಸ್ವಾಮಿಗಳು ಬಂದರು. ಒಂದು ದಿನ ಭಕ್ತಿಯಿಂದ ಕೈ ಮುಗಿದೆಯಪ್ಪ ನನಗೆ ಸಂಸ್ಕಾರ ಕೊಡಪ್ಪ, ಮಾಂಸ ಪಿಂಡವನ್ನು ಮಂತ್ರ ಪಿಂಡವನ್ನಾಗಿ ಮಾಡುವಂತ ಯಾರಾದರೂ ಕೇಳ್ತೀರೇನು? ಕೇಳೋದಿಲ್ಲ. ಮಾಂಸ ಪಿಂಡವನ್ನ ಮಂತ್ರ ಪಿಂಡವನ್ನಾಗಿ ಮಾಡೋದು ಯಾರು ಅಂದರೆ ಅದು ಗುರು. ಯಾವುದರಿಂದ ಅಂದರೆ ಸಂಸ್ಕಾರದ ಶಕ್ತಿಯಿಂದ. ಈ ಮಾಂಸ ಪಿಂಡ ಇದರೊಳಗೆಲ್ಲ ಇದೆ. ಇದನ್ನ ಮಂತ್ರಪಿಂಡವನ್ನಾಗಿ ಮಾಡೋದು ಗುರುವಿನ ಸಂಸ್ಕಾರದಿಂದ. ಹಾಗಾಗಿ ಆ ಶಿಷ್ಯ ಕೇಳ್ತಾನೆ, ದಯವಿಟ್ಟು ನನಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಮಾಂಸಪಿಂಡವನ್ನು ಹೋಗಿ ಮಂತ್ರಪಿಂಡವನ್ನಾಗಿ ಮಾಡಬೇಕು ಗುರುವರ್ಯ ಅಂತ ಸಾಷ್ಟಾಂಗ ಹಾಕಿದ. ಹಾಗಾದ್ರೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ನಿನಗೆ ಲಿಂಗ ದೀಕ್ಷೆಯನ್ನು ಕೊಡ್ತೀವಪ್ಪ, ಸಂಸ್ಕಾರವನ್ನು ಕೊಡ್ತೀವಿ, ಮಂತ್ರಪಿಂಡವನ್ನಾಗಿ ಮಾಡ್ತೀವಿ ನಿನ್ನ ದೇಹವನ್ನು, ಅದಕ್ಕೆ ನೀನು ಎಲ್ಲದನ್ನು ತಯಾರು ಮಾಡುವಂತ ಹೇಳಿ ಗುರುಗಳು ಅಲ್ಲೇ ವಾಸ್ತವ್ಯ ಹೂಡಿದರು. ಈ ಪೆದ್ದಿ ಅನ್ನುವಂಥ ಕಳ್ಳ, ಈ ಪೆದ್ದ ಪ್ರತಿನಿತ್ಯ ಅವನ ಜೀವನ ಏನಾಗಿತ್ತು ಅಂದರೆ ಅವನ ಉಪಜೀವನಕ್ಕೆ ಒಂದೊಂದು ಮನೆಗಳನ್ನು ಕಳ್ತನ ಮಾಡ್ತಿದ್ದವನು. ಕಳ್ತನ ಮಾಡೋದು ಯಾವಾಗ ಕಳ್ತನ ಮಾಡ್ತಿದ್ದ, ಹಾಗೆ ಕಳ್ತನ ಮಾಡ್ಕೊತ ಹೆಂಡ್ರು ಮಕ್ಕಳನ್ನು ಸಲುಕೊಂತ ಎಲ್ಲ ಜೀವನ ಮಾಡ್ಕೊತ ಹೋಗುತ್ತಿರುವಂಥ ಕಳ್ಳ ಒಂದು ದಿನ ಕಳ್ತನ ಮಾಡುವುದಕ್ಕಾಗಿ ಅದೇ ಸೌಕಾರನ ಮನೆಗೆ ಬರ್ತಾನೆ. ಅಂದು ಕಳ್ಳತನಕ್ಕಾಗಿ. ಯಾವಾಗ ಕಳ್ಳತನಕ್ಕೆ ಬಂದ, ಬೆಳಗಿನ ಜಾವದೊಳಗೆ ಕಳ್ತನ ಮಾಡ್ತಾರೆ ಕಳ್ಳರು. ಯಾವಾಗಲೂ ಬೆಳಗಿನ ಜಾವ, ಯಾಕಂದ್ರೆ ಆ ಸಂದರ್ಭದೊಳಗೆ ಗಾಢ ನಿದ್ರೆಯೊಳಗ ತಲ್ಲೀನರಾಗಿರ್ತಾರೆ ಮನುಷ್ಯರೆಲ್ಲ. 1 ಗಂಟೆ 2 ಗಂಟೆ 3 ಗಂಟೆ ಮಟ್ಟ ಎಚ್ಚರ ಇರ್ಬೋದು. 4-5 ಗಂಟೆ ಸುಮಾರಿಗೆ ಗಾಢ ನಿದ್ರೆ ಹತ್ತದ. ಆವಾಗ ನಾನು ಕಳ್ತನ ಮಾಡಬೇಕು ಅಂತ ತಿಳ್ಕೊಂಡು ಆ ಪೆದ್ದಿ ಏನು ಮಾಡ್ತಾನಂದ್ರೆ ಅದೇ ಮನೆಯ ಮೇಲೆ ಕುಳಿತಿರ್ತಾನೆ. ಸ್ವಲ್ಪ ಧ್ವನಿ ಕೇಳಾಕತ್ತದೆ. ಎಲ್ಲ ಜನಗಳು ಹೇಳ್ರಿ, ಸ್ನಾನ ಮಾಡ್ರಿ, ಗುರುಗಳು ಇನ್ನೇನು ಬ್ರಾಹ್ಮಿ ಮುಹೂರ್ತದೊಳಗೆ ನಮಗೆ ದೀಕ್ಷೆ ಕೊಡ್ತೀನಿ ಅಂದಾರ, ಎದ್ದೇಳ್ರಿ ಎದ್ದೇಳ್ರಿ ಅಂತ ಎಲ್ಲ ಶಬ್ದಗಳು ಕೇಳಿದಾಗ ಉರ್ಲಿಂಗ ದೇವರು ಹೇಳ್ತಾರೆ, ಈ ಪೆದ್ದೆ ಮೇಲೆ ಕೂತು ಏನಿರ್ಬೋದು ಇವತ್ತು ಇವ್ರ ಮನ್ಯಾಗ, ಇವ್ರ ಮನೆಗೆ ಕಳ್ತನ ನಾ ಮಾಡಕ್ಕೆ ಬಂದೇನಿ, ಏನು ನಡೆದದ ಅಂತ ತಿಳ್ಕೊಂಡು ಅವಾಗಿನ ಕಾಲದಲ್ಲಿ ಹಂಚುಗಳನ್ನು ಹಾಕಿರ್ತಿದ್ರು ಮನೆಯ ಮಾಳಿಗೆಗೆ. ಆ ಹಂಚನ್ನು ತೆರೆದು ನೋಡಿದ.
ಆ ಹಂಚನ್ನು ತೆರೆದು ಏನು ಇಣಿಕಿ ನೋಡಿದ, ಅದೇ ಜಾಗದೊಳಗ ಒಂದು ಸುಂದರವಾದ ಮಂಟಪವನ್ನು ನಿರ್ಮಾಣ ಮಾಡಿದ್ದು ತಳಿರು ತೋರಣಗಳಿಂದ. ಆ ಮಂಟಪದ ಮಧ್ಯಭಾಗದೊಳಗ ಗುರುಗಳು ಕುಂತು ಜಪ ಮಾಡಕತ್ತಿದ್ರು, ಭಸ್ಮ ಹಚ್ಕೊಳಕತ್ತಿದ್ರು. ಎಲ್ಲ ನೋಡಿದ. ಕೊನೆ ಗಳಿಗೆಯೊಳಗ ಶಿಷ್ಯನು ಬರ್ತಾನ, ಸಾವುಕಾರ ಬಂದು ಗುರುವಿಗೆ ನಮಸ್ಕಾರ ಮಾಡಿ ಕುಳಿತಂತ ಸಂದರ್ಭದೊಳಗ ಎಲ್ಲ ರೀತಿಯಾಗಿ ಸಂಸ್ಕಾರವನ್ನು ಕೊಟ್ಟು ಆತನ ಅಂಗೈಯೊಳಗ ಗುರು ಲಿಂಗವನ್ನು ಇಡ್ತಾನ. ಲಿಂಗವನ್ನಿಟ್ಟು ಮಂತ್ರೋಪದೇಶವನ್ನು ಮಾಡಿ ಅವಾಗ ಗುರು ಹೇಳ್ತಾನಂತೆ, ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಪ್ಪ, ಲಿಂಗ ಪೂಜೆಯನ್ನು ಮಾಡಬೇಕು, ನಾ ಹೇಳಿದ ಮಂತ್ರವನ್ನು ದಿನನಿತ್ಯ ಪಠಣ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲವನ್ನು ಹೇಳಿದಾಗ ಅದನ್ನ ಮೇಲೆ ಕುಂತು ಕಳ್ಳ ನೋಡ್ತಾನೆ. ಕಳ್ಳ ನೋಡಿ ಕಳ್ಳನಿಗೆ ಆಶ್ಚರ್ಯಕ್ಕಲ್ಲ. ಎಂದೂ ಜೀವಮಾನದೊಳಗೆ ಬರೇ ಕಳ್ತನ ಮಾಡಿಕೊಂತ ಹೋಗಿ ನಾನು ಒಂದು ದಿನಾನೂ ಸಹಿತ ಅದು ಕರಿಯದಾಗಿರುವಂಥದ್ದನ್ನು ಅಂಗೈಯೊಳಗಿಟ್ನಲ್ಲ, ಏನಿರಬಹುದು ಅಂತ ಕುತೂಹಲ ಹುಡ್ತದ ಅವನಿಗೆ. ತವಕ ಏನಿರಬಹುದು ಅದು, ಅದರಿಂದ ಅಷ್ಟು ಶಕ್ತಿ ಐತೇನು, ಅದರೊಳಗೆ ಏನಿರಬಹುದು? ಬಂಗಾರಲ್ಲ, ಬೆಳ್ಳೆಲ್ಲ, ವಜ್ರಲ್ಲ, ವೈಡೂರ್ಯ ಅಲ್ಲ, ಏನೂ ಅಲ್ಲ. ಈ ಕರಿಯದಾಗಿರುವಂಥ ಆ ಲಿಂಗ ಅನ್ನೋದು ಗೊತ್ತಿಲ್ಲ ಅವನಿಗೆ. ಕಲ್ಲಂತಿದ್ದವ, ಆ ಕಲ್ಲಿನೊಳಗೆ ಏನಿರಬಹುದು ಅನ್ಕೊಂಡ. ಏನಿರಬಹುದು? ಕುತೂಹಲ ಇರ್ತೈತಿ ನೋಡ್ರಿ ಒಬ್ಬೊಬ್ಬರು ಏನೂ ನೋಡಿಲ್ಲ ಅಂದರೆ ಯಾರಾದರೂ ಅದನ್ನು ತೋರಿಸೋದಿಲ್ಲ ಅಂತ ತಿಳ್ಕೊಂಡು ಬಚ್ಚಿಟ್ರು ಅಂದ್ರೆ ಅದನ್ನು ಅವ್ರು ಇಲ್ದಾಗರ ನೋಡಿ ಸಮಾಧಾನ ಪಡ್ತೀವಿ ನಾವು. ಅಟ್ಟು ಕುತೂಹಲ. ಯಾವನೋ ಒಬ್ಬವ ಮಾರ್ಕೆಟಿಗೆ ಬಂದಿದ್ದ. ಮಾರ್ಕೆಟಿಗೆ ಬಂದಾಗ ಅವನ ಕೈಯಾಗ ರೊಕ್ಕಿತ್ತು, ಅಡ್ಡಾಡ್ಕೊಂತ ಬರ್ಬೇಕಾದ್ರೆ ಒಂದು ಕನ್ನಡಿ ನೋಡಿದವ. ಏನು ನೋಡಿದ್ರಿ? ಏನು ನೋಡಿದ? ಕನ್ನಡಿ ನೋಡಿದ. ಕನ್ನಡಿ ಅಂದ್ರೆ ಗೊತ್ತಾಗೈತಲ್ಲ. ಆ ಕನ್ನಡಿ ನೋಡಿದ. ಆ ಕನ್ನಡಿ ಒಳಗ ಹಿಂಗಿಡಿದು ನೋಡಿದ ಮೇಲೆ ತಾನೇನು ಕಂಡ ತನ್ನ ಪ್ರತಿರೂಪ ಕಾಣ್ತಲ್ಲ, ಅವಾಗ ಆ ಕನ್ನಡಿ ತಗೋಬೇಕಂದವ. ಏನಿದು ವಿಶೇಷ? ಇದನ್ನ ಒಟ್ಟ ನೋಡೇ ಇಲ್ಲ, ನನ್ನನ್ನೇ ಅದರೊಳಗೆ ತೋರಿಸುತ್ತಲ್ಲ ಅಂತ ತಿಳ್ಕೊಂಡು ಆ ಕನ್ನಡಿಯನ್ನು ಖರೀದಿ ಮಾಡಿಕೊಂಡು ಮನೆಗೆ ಬಂದ. ಮನೆಗೆ ಬರುವಾಗ ಹಾಳಿ ಸುತ್ತಿಕೊಂಡು ಬಂದಿದ್ದದ. ಈ ಗ್ಲಾಸ್ ಗೀಸ್ ಒಡೆದಿತ್ತು ಅಂತ ಹಾಳಿ ಸುತ್ತಿ ಕೊಟ್ಟಿದ್ರು ಅವ್ರು ಅಂಗಡಿಕಾರರು. ಅದನ್ನು ತಗೊಂಡು ಬಂದು ಮನೆಯೊಳಗೆ ಯಾರಿಗೂ ಹೇಳಿಲ್ಲ. ಪ್ರತಿನಿತ್ಯ ಅದನ್ನು ತಗೊಂಡು ಹೋಗಿ ಒಂದು ಟ್ರಂಕಿನೊಳಗೆ ಹಾಕಿಟ್ಟವ. ಚಾವಿ ಹಾಕಿದ. ಅದಕ್ಕೆ ಚಾವಿ ಹಾಕಿದ. ದಿನ ಸ್ನಾನಗಿನ ಮಾಡಿ ಊಟ ಗೀಟ ಮಾಡಿಕೊಂಡು ರೂಮಿಗೆ ಹೋಗಿ ಹೊರಗು ಏನು ಹೋಗ್ತಿದ್ದ. ಅವಾಗ ಹೋಗುವಾಗ ಟ್ರಂಕ್ ತೆಗೆದು ಆ ಟ್ರಂಕ್ನಾಗಿರುವಂಥ ಕನ್ನಡಿ ನೋಡವ, ಮತ್ತೆ ಹೊಳ್ಳಿ ಅದ್ರೊಳಗಿಟ್ಟು ಹೋಗಿಬಿಡವ. ಹೊಳ್ಳಿಟ್ಟು ಹೋಗವ. ಕನ್ನಡಿಯ ಪ್ರಜ್ಞೆ ಇರಲಿಲ್ಲ ಅಂದರೆ, ಕನ್ನಡಿ ಅನ್ನುವಂಥ ಜ್ಞಾನ ಇರಲಿಲ್ಲ ಅಂದರೆ ಏನಾಗ್ತೈತೆ ಅಂತ ಹೇಳಾಕತ್ತೀನಿ ನಾನು. ಕನ್ನಡಿ ಅನ್ನೋದು ಗೊತ್ತಿರಲಿಲ್ಲ. ಅವ ಏನಾದರೂ ಎಲ್ಲರಿಗೆ ತೋರಿಸಿಟ್ಟಿದ್ದ ಅಂದ್ರೆ ಯಾರೂ ನೋಡ್ತಿದ್ದಿಲ್ಲ ಅದನ್ನ. ಯಾವಾಗ ಟ್ರಂಕಿನೊಳಗೆ ಚಾವಿ ಹಾಕಕತ್ತಿದ, ಒಂದು ಸಾರಿ ಹೆಂಡತಿ ಅಂತಾಳ, ಏನಿರಬಹುದು ಅದರೊಳಗ? ಕುತೂಹಲ ಹುಡಿತೇಕಿ. ಏನಿರ್ಬೋದು? ನನಗೆ ಗೊತ್ತಿರಲಾರ್ದ. ದಿನ ಊಟ ಮಾಡ್ತಾನ, ಸ್ನಾನ ಮಾಡ್ತಾನ, ಊಟ ಮಾಡ್ತಾನೆ, ಹೊರಗೆ ಹೋಗ್ಬೇಕಾದ್ರೆ ಟ್ರಂಕ್ ಚಾವಿ ತೆಗೆದು ಅದನ್ನು ನೋಡಿ ಇಟ್ಟು ಹೋಗ್ತಾನಲ್ಲ, ಏನೈತಿನ ನೋಡ್ಬೇಕದನ ಅಂದಾಕಿನ ಅವ ಏನು ಹೊರಗೆ ಹೋದ. ಒಂದು 15 ದಿನ ನೋಡಿದ್ಲ. ಹಂಗ ಎಂದೂ ಈತ ರೂಮಿಗೆ ಹೋಗಿದ್ದಿಲ್ಲ. ಈಗ 15 ದಿನ ಆತು, ದಿನ ರೂಮಿಗೆ ಹೋಗಿ ನೋಡಿ ಹೊಕ್ಕಾನಂದ್ರೆ ಏನೋ ಇರಬಹುದು ತಡಿ ಅಂತ ತಿಳ್ಕೊಂಡು ಆತು ಹೊರಗೆ ಹೋದ ಮೇಲೆ ಈಕಿ ಬಂದು ಆ ಟ್ರಂಕ್ ತೆಗಿತಾಳ. ಟ್ರಂಕ್ ತೆಗೆದು ಆ ಟ್ರಂಕ್ನಾಗಿರುವಂಥ ಆ ಕನ್ನಡಿ ತೊಗೊಂಡು ಹಿಂಗೆ ನೋಡ್ತಾಳ. ನೋಡಿದ ಮೇಲೆ ಆ ಕನ್ನಡಿ ಒಳಗೆ ಯಾರು ಕಾಣ್ತಾರೆ? ನೋಡಿದವ್ರು ಕಾಣ್ತಾರ. ಏನು ನೀವು ಕಾಣ್ತೀರ? ನೋಡಿದವರು ಕಾಣ್ತಾರ. ಯಾವಾಗ ನೋಡಿದವರು ಕಂಡ್ರು ಅವಾಗ ಆಕೆಂತಾಳ, ಅಬಾ ಬಾ 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 ಬಾ. ಅದಕ್ಕೆ ಅಂತಿನ್ನ ದಿನ ಯಾಕೆ ನೋಡ್ತಾನೀತಂದ್ರೆ ಯಾವಕ್ಕಿದ ಒಂದು ಫೋಟೋ ಇಟ್ಟಾನೀತ. ಅದಕ್ಕೆ ಆಕಿನ ದಿನ ತೆಗೆದು ನೋಡೋದು, ಹೊರಗೆ ಹೋಗೋದು, ತೆಗೆದು ನೋಡೋದು, ಹೊರಗೆ ಹೋಗೋದು ಮಾಡ್ತಾನಲ್ಲ. ಆಯ್ತು ಬರ್ಲೇತ ಅಂತ ಚಲುವ ತಾಲೆ ಕಾಳಗ. ಅಡಿಗೆ ಮಾಡೋದು ಬಿಟ್ಲು. ಮಧ್ಯಾಹ್ನ ಊಟಕ್ಕೆ ತಯಾರು ಮಾಡಲಿಲ್ಲ. ಹೊಳ್ಳಿ ಟ್ರಂಕನ್ನು ಹಾಕಿ ಬಂದ ಮೇಲೆ ಇವಾಗ ಊಟದ ಟೈಮ್ ಆಗಿತ್ತು. ಮನೆಗೆ ಬಂದಾಗ ಕೇಳಿದ, ಯಾಕೆ ಅಡಿಗೆ ಮಾಡಿಲ್ಲ? ಅಲ್ಲಿ ಟ್ರಂಕ್ನಾಗ ಅದಾಳಲ್ಲ, ಆಕೆ ಮಾಡ್ತಾಳೆ, ಹೋಗಿ ನಾ ಮಾಡೋದಿಲ್ಲ ಅಂದ್ಲಾಕಿ. ಅರೆ
ಅವ ಅಂದ ಟ್ರಂಕ್ನಾಗ ಯಾರದಾರ, ಅಯ್ಯ ಇದೆಲ್ಲ ಬೇಡ ಮಸಲತ್ತು ಗೊತ್ತಾತ್ ನನಗೆ, ಚಲೋ ಮಾಡಿಲ್ದಾಕಿ. ಅದು ಅಲ್ಲೋ, ನೀ ಏನು ಹೇಳಬೇಡ ನನಗ, ಕತ್ತಿ ಕಟ್ಟಬೇಡ, ನಾನಾ ಪಸಂದ್ ನೋಡೀನಿ ಅಂತ ಚಲೋ ಮಾಡಿಲ್ದಾಕಿ. ಚಲೋ ಮಾಡಿ ಅಡಿಗೆ ಮಾಡೋದು ಬಿಟ್ಲು, ಜಗಳ ಚಲವಾತು. ಮನ್ಯಾಗ ಅತ್ತಿದ್ಲಲ್ಲ ಅತ್ತಿಗೆ ಈ ನ್ಯಾಯ ಮುಟ್ಟಿತು. ಏನ್ರಿ ಅತ್ತಿಯವರ, ನಿಮ್ಮ ಮಗ ಚಲೋ ಅನ್ಕೊಂಡಿದ್ದೆ, ಮತ್ತು ಅವ ಏನಾಗ್ಯಾನ, ಹುಳ ಹತ್ತೇನೇನು? ಹುಳ ಹತ್ತೋದಲ್ರಿ, ಹುಳ ಹತ್ತೋದಕ್ಕಿಂತ ಅತತ ಮಾಡ್ಯಾನ. ಏನು ಮಾಡ್ಯಾನ ಕೇಳ್ರಿ ಅಲ್ಲೇ. ಏನು ಮಾಡ್ಯ ಮಗನ? ಏನೂ ಇಲ್ವೇವ, ಏನು ಮಾಡ್ಬೇಕು, ನಾನು ಇದ್ದಂಗ ಅದೀನಿ. ಸುಳ್ಳು ಹೇಳ್ತಾರ್ರಿ, ಬೇಕಾದ್ರೆ ನೀವು ಹೋಗಿ ಟ್ರಂಕ್ ತೆಗೆದು ನೋಡ್ರಿ ಅಂತಾಳ ಆಕಿ. ಇದು ಏನಾರ ಇರ್ಬೋದು ಅಂತ ಇದು ಹೋಗಿ ನೋಡಿತ್ತು. ನೋಡಿದ ಮೇಲೆ ಇವಾಗ ಇದು ತೆಗೆದು ನೋಡಿತಲ್ಲ, ಅವಾಗ ಆಕೆ ಅದ್ರಾಗ ಕಾಣ್ತಾಳ. ಅವಾಗ ಆಕೆ ಅಂತಾಳ, ಅಯ್ಯಪ್ಪ ಯಾಕೆ ಸೊಸಿ ಯಾಕೆ ಜಗಳ ಮಾಡ್ತ, ಇದ್ರೂ ಇರ್ಬೋದು ಬಿಡು ಅನ್ಲಾಕಿ. ಇದ್ರೂ ಇರ್ಬೋದು ಬಿಡಲ್ಲ, ಆಳವ್ಗೇನು ಒಬ್ಬಾಕಿ ಆದ್ರೇನು ಇಬ್ಬರಾದ್ರೇನು ಏನಾತ್ ಬಿಡು ಅಂತ ಆಕಿ ಅಂದ್ಲು. ಆಕಿಗೆ ಗೊತ್ತಿಲ್ಲ ನಾನ ಅದ್ರ ಕಂಡಿನಿ ಅನ್ನೋದು. ಆಕೆ ಅಂದ್ಲು. ಅಂದಮೇಲೆ ಆಕಿ ಅತ್ತಿ ಮ್ಯಾಗ ಸಿಟ್ಟಾಲ್ದು, ಇವನ ಮ್ಯಾಗ ಸಿಟ್ಟಾಲ್ದು. ಕೊನೆಗೆ ಅವ್ರ ಅವ್ವನ ತಾಯಿದ್ಲು ಮನ್ಯಾಗ, ಅಜ್ಜಿ ಕಡೆ ಹೋತಿದ್ದು ನ್ಯಾಯ. ಹೋದ ಮೇಲೆ ಅಜ್ಜಿಗೆ ಹೇಳ್ತಾರ, ಈಕಿ ಹಿಂಗೆ ಹೇಳಿಲ್ದು, ಅವ ಹಂಗೆ ಹೇಳಿದ, ಆಕೆ ಹಂಗೆ ಹೇಳಿಲ್ದು. ಕೊನೆಗೆ ನಾನಾ ನೋಡ್ತೀನಿ, ನೋಡಿ ತೀರ್ಮಾನ ಕೊಡ್ತೀನಿ ಅಂತ ತಿಳ್ಕೊಂಡು ಈ ಮುದುಕಿ ಹೋಗಿ ಟ್ರಂಕಿನೊಳಗ ಇರುವಂಥ ಕನ್ನಡಿ ತಗೊಂಡು ನೋಡ್ತಿದ್ರು. ನೋಡಿ ಅಂತೈತಂತ. ಅಲ್ಲ ಮಗನ ಮೊಮ್ಮಗನ ಮಾಡೋದು ಮಾಡಿ ವಯಸ್ಸಿಂದರ ಮಾಡಬೇಕಿಲ್ಲ. ಇದಕ್ಕೆ ಮುದುಕಿ ತಾನ ಅದಿನ ಅನ್ನೋದು ಗೊತ್ತಿಲ್ಲ. ಹೇಳುವ ತಾತ್ಪರ್ಯ ಅಂದ್ರೆ ಯಾವುದರ ಬಗ್ಗೆ ಜ್ಞಾನ ಇರೋದಿಲ್ಲ, ಅದು ಅನರ್ಥಗಳಾಗ್ತವೆ. ಪ್ರಜ್ಞೆ ಇರಲಿಲ್ಲ ಅಂದ್ರೆ ಅನರ್ಥಗಳಾಗ್ತಾವ. ನೋಡಬೇಕನ್ನುವಂಥ ಕುತೂಹಲ ಹುಟ್ಟಿತು ಅಂದ್ರೆ ಅಲ್ಲೇ ಘಟನೆಗಳು ನಡೀತಾವ. ಅವರಿಗೆ ಗೊತ್ತಿಲ್ಲ ಇದು ಕನ್ನಡಿ ಅನ್ನೋದು. ಇದರೊಳಗೆ ನಮ್ಮ ಪ್ರತಿರೂಪ ಕಾಣ್ತದ, ನಮ್ಮ ಪ್ರತಿಬಿಂಬ ಕಾಣ್ತತಿ ಅನ್ನುವಂಥ ಜ್ಞಾನ ಗೊತ್ತಿಲ್ಲ. ಆಕೆ ಹಂಗಂದ್ಲು. ಅವಾಗ ತಿಳಿಸಿ ಹೇಳ್ತಾರೆ, ಇಲ್ಲ ಇಷ್ಟೂರು ಕೂಡಿದೀನಿ, ಎಲ್ಲಿ ತಂದೆ ಅಲ್ಲೇ ಹೋಗೋಣ ನಡಿ, ಅವನ ಹೇಳದ ನಂದಿಂದ. ಅಲ್ಲಿಗೆ ಹೋದ್ಮೇಲೆ ಇಲ್ರಿ ಇದು ಕನ್ನಡಿ, ನೀವ ಕಾಣ್ತೀರಿ ಎಂದಿಂದ ಅವ್ರ ಸಂಸಾರ ಚಲೋ ಉಳಿತಂತೆ. ಇಲ್ಲ ಅಂದ್ರೆ ದಿಕ್ಕು ಪಾಲಕ್ಕಿತ್ರಿ. ಬರೀ ಒಂದು ಕನ್ನಡಿಯನ್ನು ನೋಡಬೇಕನ್ನುವಂಥ ಕುತೂಹಲದಿಂದ. ಹಾಗೆ ಪೆದ್ದಿ ಎನ್ನುವಂಥ ಇದು ಏನಿರಬಹುದು ಅಂತ ನೋಡಬೇಕು ಅಂತ ತಿಳ್ಕೊಂಡು ಕುತೂಹಲದಿಂದ ಏನು ಮಾಡಿದ ಅಂದ್ರೆ ದಿನನಿತ್ಯ ಅವ್ರ ಮಠಕ್ಕೆ ಕಟ್ಟಿಗೆ ಒಯ್ದು ಹಾಕ್ತಿದ್ದವ. ಏನು ಮಾಡಬೇಕು, ಒಟ್ಟಾರೆ ಏನಾರ ಕೆಲಸ ಮಾಡಿ ಅವ್ರ ಕಡೆಯಿಂದ ಅದನ್ನು ಪಡ್ಕೋಬೇಕು ಅಂದವ. ಪಡ್ಕೋಬೇಕು. ಖರೀದಿ ಏನಿತ್ತಲ್ಲ, ಕಳ್ತನ ಮಾಡೋದು ಬಿಟ್ಟ. ಒಟ್ಟಾರೆ ಇವತ್ತು ನನ್ನ ಸಾಹಸ ಏನು ಅಂದರೆ ಅವರಿಂದ ಖರೀದಾಗಿರುವಂಥ ವಸ್ತುವನ್ನು ನಾನು ಪಡ್ಕೊಂಡೇ ತೀರಬೇಕು ಅನ್ನುವಂಥ ಹಠಕ್ಕೆ ಬಿದ್ದ. ಕಳ್ತನ ಮಾಡೋದು ಬಿಟ್ಟ. ದಿನನಿತ್ಯ ಅವ್ರ ಮಠದ ಮುಂದೆ ಬರೋದು, ಕಟ್ಟಿಗೆ ಹೊರಿ ಹಾಕೋದು, ದಿನ ಹೋಗೋದು, ಕೇಳೋದು, ಕೊಡ್ರಿ ನನಗೆ ಕೊಡ್ರಿ, ನಾನು ಅಲ್ಲಿ ನೋಡೀನಿ, ಕೊಡ್ರಿ. ಅವಾಗ ಅವ್ರ ಗುರುಗಳು ಅಂತಾರೆ, ಏನು ನೋಡೀನಿ? ಇಲ್ರಿ ಅಲ್ಲಿ ಒಂದು ಮನೆಗೆ ನಾನು ಕಳ್ತನ ಮಾಡಕ್ಕೆ ಬಂದಿದ್ದೆ. ಬಂದಂಥ ಸಂದರ್ಭದೊಳಗೆ ಒಬ್ಬನ ಕೈಯೊಳಗೆ ನೀವು ಕರಿದಾಗಿರುವಂಥ ವಸ್ತುವನ್ನಿಟ್ಟು ಕಿವಿಯೊಳಗೆ ಏನೋ ಹೇಳಿದಿರಲ್ಲ, ಮಂತ್ರವನ್ನು ಹೇಳಿದಿರಲ್ಲ, ಏನೋ ಮಾತು ಹೇಳಿದಿರಲ್ಲ, ಅದು ನನಗೆ ಕೊಡ್ರಿ ಅಂದವ. ಕೊಡ್ರಿ ಅಂದ ತಕ್ಷಣ ಗುರುಗಳು ಅಂತಾರೆ, ಅದು ಹಂಗೆಲ್ಲ ಕೊಡಕ್ಕೆ ಬರೋದಿಲ್ಲಪ್ಪ. ಕರಿದಾಗಿದ್ದು ಅಂದರೆ ಅದು ಲಿಂಗ, ಕಲ್ಲಲ್ಲದು. ನಾನು ಹೇಳುವ ಮಾತುಗಳಂತೆಲ್ಲ ಅವು ಮಾತಲ್ಲ, ಅವು ಮಂತ್ರಗಳು. ಅವುಗಳನ್ನು ಅನ್ಕೊಂತ ಲಿಂಗ ಸಾಧನೆಯನ್ನು ಮಾಡ್ತಾ ಹೋದ್ರೆ ಏನೆಲ್ಲ ಶಕ್ತಿ ಬರ್ತೈತಿಪ್ಪ, ಅದನ್ನ ಎಲ್ಲರಿಗೆ ಕೊಡಕ್ಕೆ ಬರೋದಿಲ್ಲ. ಕೊಡಬೇಕಂದ್ರೆ ಕೆಲಸ ಮಾಡಿದ್ರೆ ಕೊಡ್ತೀವಿ ಅಂತಾರೆ ಅವರು. ಕೆಲಸ ಮಾಡಿದ್ರೆ ಕೊಡ್ತೀವಿ. ಆಯ್ತು ಬಿಡ್ರಿ ಅಂತ ತಿಳ್ಕೊಂಡು ಮಠಕ್ಕೆ ದಿನ ಕಟ್ಟಿಗೆ ತಂದು ಹಾಕ್ತಿದ್ದ. ಕಟ್ಟಿಗೆ ತಂದು ಹಾಕಬೇಕಾದ್ರೆ ಗೊತ್ತಿರಲಾರ್ದ ಕೆಲಸ ಮಾಡ್ತಿದ್ದೀವ. ಗೊತ್ತಿರಲಾರ್ದ ಒಂದು ದಿನ ಯಾರು ಇರಬಹುದು? ಉರುಲಿಂಗ ದೇವರು ಅಂದರೆ ಸದಾಕಾಲ ಸ್ವತಃ ತಮ್ಮ ಕೈರಟ್ಟಿಯಿಂದನೇ ದುಡಿದು ಕೈರಟ್ಟಿಯಿಂದಲೇ ಕೆಲಸ ಮಾಡಿ ಜೀವನ ಮಾಡುವಂಥವ್ರು. ಅವರು ಧರ್ಮ ಬೋಧನೆಯನ್ನು ಮಾಡುವಂಥವ್ರು. ನಾವು ಇನ್ನೊಬ್ಬರು ಗಳಿಸಿದ್ದನ್ನು ತಿಂದು ಕುಂದ್ರುವಂಥವ್ರು ನಾವು. ಹಾಗಲ್ಲ, ಅವರು ತಮ್ಮ ಸ್ವತಃ ಯಾರಾದರೂ ಮಟ್ಟಕ್ಕೆ ಏನೇ ತಂದರೂ ಸಹಿತ ಅದನ್ನು ಹಾಗೇ ತೊಗೊಂಡ್ರೆ ಅವರ ಋಣದೊಳಗೆ ನಾವು ಉಳಿತೀನಿ ಅಂತ ತಿಳ್ಕೊಂಡು ಅದನ್ನು ತಗೋತಿದ್ದಿಲ್ಲ. ಅವ್ರು ಏನಾದರೂ ಒಂದು ಕೊಟ್ಟು ತಗೊಳ್ಳೋರು. ಹಂಗೆ ಕಟ್ಟಿಗೆ ಹಾಕ್ತಿದ್ದ. ಒಂದು ದಿನ ಪತ್ತೆ ಹಚ್ಚಿದ್ರು ಅವರು, ಯಾತಕ್ಕಾಗಿ ಕಟ್ಟಿಗೆ ಹಾಕಾಕತ್ತಿ? ಏನಿಲ್ರಿ, ಮತ್ತು ನೀವು ಕೆಲಸ ಮಾಡ್ಬೇಕಂದ್ರಲ್ಲ, ಕೆಲಸ ಮಾಡಿ ನಾನು
ಕಟ್ಟಿಗೆ ಹಾಕಿನಿ, ಅದಕ್ಕೆ ನೀವು ಅದನ್ನು ಲಿಂಗ ಕೊಡ್ರಿ ಅಂದವ. ಅವಾಗ ಅವ್ರು ಅಂತಾರೆ, ಲಿಂಗ ಕೊಡೋದಿಲ್ಲ, ರೊಕ್ಕ ಕೊಡ್ತೀನಿ ತೊಗೊಂಡು ಹೋಗಂದ್ರು. ರೊಕ್ಕ ಏನು ಬೇಡ್ರಿ, ನನಗೆ ಕೊಡೋದಾದ್ರೆ ಲಿಂಗ ಕೊಡ್ರಿ. ಇವತ್ತು ಬೇಡಪ್ಪ, ನಾಳೆ ಕೊಡ್ತೀನಿ. ಹಂಗೆ ಒತ್ಕೊಂತ ಬಂದ್ರು ಅವರು. ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅನ್ಕೊಂತ ಬಂದರು. ಒಂದು ದಿನ ದೊಡ್ಡದಾಗಿರುವಂಥ ಕಾರ್ಯಕ್ರಮದೊಳಗೆ ಕುಂತಂಥ ಸಮಯದೊಳಗೆ ಅವನು ಬಂದವನ ಅಂತಾನ, ನನಗೆ ಕೊಡ್ರಿ ಅದನ್ನು ಮೊದಲ. ಯಾವಾಗ ಕೊಡ್ರಿ ಅಂದ ಭಾಳ ಸಿಟ್ಟು ಬಂತು ಗುರುಗಳಿಗೆ. ಅವ್ರಂತಾರ, ಏನು ಕೊಡ್ಬೇಕು ನಿನಗೆ, ಅವತ್ತು ಕೊಟ್ಟಿದ್ರಲ್ಲ ಅದನ್ನೇ ಕೊಡ್ರಿ. ಅವಾಗ ಅವ್ರು ಸಿಟ್ಟಿಗೆದ್ದು ಒಂದು ಕಲ್ಲು ತಗೋತಾರ, ಹಿಂಗೆ ಒಗಿತಾರ. ಕಲ್ಲನ್ನು ತಗೊಂಡು ಹಿಂಗೆ ಒಗದ್ರು. ಒಗದ ಮೇಲೆ ಅವರು ಅಂತಾರ, ಗೇ ದಗಡಿ ಜಾ ಅಂತಾರ ಅವರು. ಗೇ ದಗಡಿ ಜಾ ಈ ಮರಾಠಿ ಭಾಷೆ ಇದು. ಗೇ ದಗಡಿ ಜಾ ಅಂದ್ರೆ ತಗೊಂಡು ಹೋಗ್ಲಿ ಅತ್ತಗ ಅಂದಂಗ. ಕಲ್ಲನ್ನು ತಗೊಂಡು ಹಿಂಗೆ ಒಗದ್ರಲ್ಲ, ಅದನ್ನು ಒಗದ ಮೇಲೆ ಕಲ್ಲನ್ನು ಹಿಡ್ಕೊಂಡ ಗೇ ದಗಡಿ ಜಾ ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರು ಅವಾಗ ಪೆದ್ದಿ ಅನ್ಕೊಂಡ, ಇದು ಕಲ್ಲು, ಇದನ್ನೇ ಪೂಜೆ ಮಾಡಬೇಕು, ಇದಕ್ಕೆ ಅನ್ನುವಂಥ ಮಂತ್ರ ಯಾವುದು ಅಂದ್ರೆ ಗೇ ದಗಡಿ ಜಾ, ಗೇ ದಗಡಿ ಜಾ, ಇದೇ ಮಂತ್ರ ಅನ್ಕೊಂಡು ಮನೆಗೆ ಬಂದ. ದಿನನಿತ್ಯ ಆ ಕಲ್ಲನ್ನು ಪೂಜೆ ಮಾಡಕತ್ತಿದ. ಕಳ್ಳನಾದವನು ಗುರುವಿನ ಕೃಪೆಯಿಂದ, ಗುರು ಕರುಣೆಯಿಂದ, ಗುರು ಕೊಟ್ಟ ಲಿಂಗದಿಂದ ಆ ಕಲ್ಲನ್ನು ಪೂಜೆ ಮಾಡ್ತಾ 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 ದಿನನಿತ್ಯ ಆ ಬೈಗುಳವನ್ನು ಮಂತ್ರವನ್ನಾಗಿ ಮಾಡಿಕೊಂಡು ಪ್ರತಿನಿತ್ಯ ಪೂಜೆ ಮಾಡಾಕತ್ತಿದ. ಕಳತನ ಬಿಟ್ಟ. ಕೊನೆಗೆ ಒಂದು ಪ್ರಸಂಗ ನಡೀತದೆ. ಆ ಊರಿನ ಸಮೀಪದಲ್ಲಿ ಒಬ್ಬ ಮಹಾರಾಜ ಒಂದು ಕೆರೆಯನ್ನು ಕಟ್ಟಿಸಿರ್ತಾನೆ. ಆ ಕೆರೆಯನ್ನು ಕಟ್ಟಿಸಿದ ಮೇಲೆ ಆ ಕೆರೆಯೊಳಗೆ ನೀರು ಬರೋದಿಲ್ಲ. ಬರದೇ ಇರುವಂಥ ಸಂದರ್ಭದೊಳಗೆ ಎಲ್ಲ ಕಡೆ ಎಲ್ಲ ಪಂಡಿತರನ್ನು ಕರೆಸಿ ಕೇಳಿದ, ಇಲ್ಲೇ ನೀರಿನ ಹಾಹಾಕಾರ ಇದೆ, ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ, ಮನುಷ್ಯರಿಗೆ ನೀರಿಲ್ಲ, ದಯವಿಟ್ಟು ಏನಾರ ಮಾಡಿ ಕೆರೆಗೆ ನೀರು ಬರುವಂಗೆ ಮಾಡ್ಬೇಕ್ರಪ್ಪ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಪಂಡಿತರನ್ನು ಕರೆಸಿದ್ರು. ಪಂಡಿತರೆಲ್ಲ ಹೇಳಿದ್ರು, ನೋಡಿದ್ರು, ಈ ಕೆರೆಗೆ ನೀರು ಬರಬೇಕಂದ್ರೆ ಈ ಕೆರೆಯ ಮಧ್ಯ ಭಾಗದೊಳಗೆ ಒಂದು ದೊಡ್ಡದಾಗಿರುವಂಥ ಹಾಸು ಬಂಡೆ ಇದೆ. ಆ ಬಂಡೆಯನ್ನು ಒಡೆದ್ರೆ ಮಾತ್ರ ಕೆರೆಗೆ ನೀರು ಬರ್ತೈತಿ ಅಂತ ಹೇಳ್ತಾರೆ. ಯಾವಾಗ ಕೆರೆಗೆ ನೀರು ಬರಬೇಕಾದ್ರೆ ಬಂಡೆಯನ್ನು ಒಡಿಬೇಕು ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಪೈಲ್ವಾನರನ್ನು ಕರೆಸಿದ್ರು. ದೊಡ್ಡ ದೊಡ್ಡ ಪೈಲ್ವಾನರು ಬೇಕಾಗಿರುವಂಥ ಉಪಯುಕ್ತವಾಗುವಂಥ ಸಲಕರಣೆಗಳನ್ನು ತಗೊಂಡು ಬಂದು ಏನೆಲ್ಲ ಮಾಡಿ ಆ ಬಂಡೆಗಲ್ಲನ್ನು ಒಡಿಬೇಕಂದ್ರೆ ಒಂದು ತಟಗೂ ಆ ಬಂಡೆಗಲ್ಲು ಅಳ್ಳಾಡೋದಿಲ್ಲ, ಒಡೆಯೋದಿಲ್ಲ. ಕೊನೆಗೆ ಮಹಾರಾಜನಿಗೆ ನೋವು ಅನ್ನಿಸ್ತದೆ. ಈ ಭಾಗದೊಳಗೆ ನೀರಿನ ಹಾಹಾಕಾರ ಐತಿ, ಈ ಬಂಡೆ ನೋಡಿದ್ರೆ ಒಡಿತಾ ಇಲ್ಲ, ಪ್ರಾಣಿ ಪಕ್ಷಿಗಳು ಪ್ರಾಣ ಕಳ್ಕೊಳಕತ್ತಾವ, ದನಕರಗಳು ಪ್ರಾಣ ಕಳ್ಕೊಳಕತ್ತಾವ, ಹೇಗೆ ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಒಬ್ಬ ವಯಸ್ಸಾದ ವೃದ್ಧ ಹೇಳ್ತಾನೆ, ಏನಿಲ್ಲಪ್ಪ ಮಹಾರಾಜ, ನಿನ್ನ ಕೆರೆಗೆ ನೀರು ಬರಬೇಕಂದ್ರೆ ನೀನು ಏನು ಮಾಡಬೇಕಂದ್ರೆ ಯಾವ ಪಂಡಿತರು ಬೇಡ, ಯಾವ ಜ್ಯೋತಿಷ್ಗಾರರು ಬೇಡ, ಯಾವ ಒಡ್ಡರು ಬೇಡ, ಕಲ್ಲು ಒಡೆಯವರು ಬೇಡ, ಪೈಲ್ವಾನರು ಬೇಡ, ನೀನು ನೇರವಾಗಿ ಹೋಗಿ ಉರುಲಿಂಗ ದೇವರು ಅನ್ನುವಂಥ ಗುರುಗಳದರ, ಆ ಗುರುಗಳನ್ನು ಭೇಟಿಯಾಗು, ಆ ಗುರುಗಳು ಒಂದು ಮಾರ್ಗ ಹೇಳ್ತಾರ, ಆಶೀರ್ವಾದ ಮಾಡ್ತಾರ ಅಂತ ಹೇಳಿದ. ಆ ವೃದ್ಧನ ಮಾತನ್ನು ಕೇಳಿ ಮಹಾರಾಜ ಅಲ್ಲಿಗೆ ಬಂದ ಮೇಲೆ ಅಂತಾರೆ, ಯಾಕಪ್ಪ ಯಾಕೆ ಬಂದಿದ್ದಿ? ಏನಿಲ್ರಪ್ಪ, ನಮ್ಮ ಭಾಗದೊಳಗೆ ನೀರಿನ ಹಾಹಾಕಾರ ಐತಿ, ಒಂದು ಕೆರೆ ಕಟ್ಸಿನಿ, ಆ ಕೆರೆಯೊಳಗೆ ನೀರು ಬರ್ತಾ ಇಲ್ಲ, ಗಂಗಮ್ಮ ಒಲಿತಾ ಇಲ್ಲ, ಹಾಗಾಗಿ ನೀವು ಏನಾರ ಮಾಡಿ ನಮ್ಮ ಕೆರೆಗೆ ದಯಮಾಡಿಸಿ ಆಶೀರ್ವಾದ ಮಾಡಿ ಬರಬೇಕು ಅಂದ್ರೆ ನಮ್ಮ ಪಾಪ ಪರಿಹಾರಕ್ಕದ, ನಮಗೆ ಹಿಂಗೆ ಹೇಳಿ ಕಳಿಸ್ಯಾರ, ದಯವಿಟ್ಟು ತಾವು ಬರಬೇಕು, ಒಪ್ಪಬೇಕು, ಅಲ್ಲಿ ಅನ್ನಬಾರ್ದು ಅಂತ ತಿಳ್ಕೊಂಡು ಭಿನ್ನಹ ಮಾಡಿದ. ಉರುಲಿಂಗ ದೇವ್ರಂತಾರ, ಏನಿಲ್ಲ, ನಾ ಬರ್ಬೇಕಂದ್ರೆ ನಮ್ಮೊಬ್ಬ ಶಿಷ್ಯ ಅದಾನ, ಪೆದ್ದ ಅನ್ನುವಂಥ ಶಿಷ್ಯ ಅದಾನ. ಆ ಪೆದ್ದಿ ಅನ್ನುವಂಥ ಶಿಷ್ಯ ಏನದಾನ, ಆ ಶಿಷ್ಯನ ಕರ್ಕೊಂಡು ಬಂದ್ರೆ ನಾ ಬರ್ತೀನಿ ಅಂತಾರೆ ಗುರುಗಳು. ಆ ಶಿಷ್ಯನನ್ನು ಕರ್ಕೊಂಡು ಬಂದ್ರೆ ನಾ ಬರ್ತೀನಿ ಅಂದಾಗ ಮಹಾರಾಜ ಅಂತಾನ, ಯಾರನ್ನಾದರೂ ಕರ್ಕೊಂಬರ್ತೀನಿ, ಒಟ್ಟಾರೆ ನಮ್ಮ ಕೆರೆಗೆ ನೀರು ಬಂದರೆ ಸಾಕು ಗುರುವರ್ಯ ಅಂತಾರವರು. ಆಯ್ತು ಹೋಗಿ ಆ ಶಿಷ್ಯನಿಗೆ ಭಿನ್ನಹ ಮಾಡಿದ. ಇಲ್ಲ, ಉರುಲಿಂಗ ದೇವರು ಅನ್ನುವಂಥ ಗುರುಗಳು ಕಳಿಸ್ಕೊಟ್ಟಾರ, ನೀನು ನಮ್ಮ ಕೆರೆಗೆ ಇಂಥ ದಿನ ಗುರುಗಳು ದಯಮಾಡಿಸ್ತಾರ, ಅವ್ರ ಜೊತೆ ನೀನು ಬರಬೇಕು ಅಂತ ತಿಳ್ಕೊಂಡು ಭಿನ್ನಹ ಮಾಡಿದ ಮೇಲೆ ಗುರುವಿನ ಜೊತೆ ಶಿಷ್ಯನು ಬಂದ ಆ ಕೆರೆಗೆ. ಒಂದು ದಿನ ಬಂದ ಮೇಲೆ
ಎಲ್ಲ ಜನರೂ ನಿಂತಿರ್ತಾರೆ. ಸುತ್ತ ಕೆರೆಯ ದಡದ ಮೇಲೆ ಜನಸ್ತೋಮ, ಕೆರೆಯ ದಡದ ಮೇಲೆ ಜನಸ್ತೋಮ. ಗುರುಗಳು ಕೂಡ್ತಾರ, ಮುಹೂರ್ತ ಮಾಡ್ತಾರ, ಶಿಷ್ಯ ನಿಂತಿರ್ತಾನ ಕೈ ಮುಗಿದು. ಅವಾಗ ರಾಜ ಅಂತಾನಪ್ಪ, ಇದೇ ಕೆರೆ, ಈ ಕೆರೆಯೊಳಗೆ ಬಂಡೆಗಲ್ಲ ಐತೆಂತ. ಆ ಬಂಡೆಗಲ್ಲನ್ನು ಏನು ಮಾಡಿದ್ರು ಒಡಿತಾ ಇಲ್ಲ. ಹಾಗಾಗಿ ತಾವು ಏನು ಮಾಡ್ಬೇಕಂದ್ರೆ ಆಶೀರ್ವಾದ ಮಾಡಿ ಆ ಬಂಡೆಗಲ್ಲನ್ನು ಒಡೆಯುವಂಥ ಶಕ್ತಿಯನ್ನು ನೀಡಬೇಕಪ್ಪ. ಈ ಕೆರೆಗೆ ನೀರು ಬಂದ್ರೆ ಸಾಕು ಬುದ್ಧಿ ಅಂತ ತಿಳ್ಕೊಂಡು ಬೇಡಿಕೊಂಡಾಗ ಅವಾಗ ಗುರುಗಳು ಅಂತಾರಂತೆ, ಏ ಶಿಷ್ಯ, ಏ ಪೆದ್ದಿ ಹೋಗು, ಅವ್ರದ್ದೇನೋ ಕಷ್ಟ ಐತಂತ, ಅವ್ರ ಕೆರೆಯೊಳಗೆ ಕಲ್ಲೈತಂತ, ಅದನ್ನೊಂದಿಟ್ಟು ಒಡೆದು ಹೋಗಂತ ತಿಳ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿ ಹೇಳಿ ಕಳಿಸ್ತಾರೆ. ಗುರು ಹೇಳಿದ ಮಾತನ್ನು ಮೀರೋದಿಲ್ಲ ಶಿಷ್ಯ. ಗುರು ಹೇಳಿದ ಮಾತನ್ನು ಮೀರೋದಿಲ್ಲ ಶಿಷ್ಯ. ಯಾವಾಗ ಗುರುಗಳು ಹೇಳಿದ್ರೋ ಅವಾಗ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗಿ ಕೆರೆಯೊಳಗ ನಿಂತ ಮೇಲೆ ಏನು ಕಲ್ಲು ಕೊಟ್ಟಿದ್ರಲ್ಲ, ಆ ಕಲ್ಲು ಅದು ಕಲ್ಲಾಗಿದ್ದಿಲ್ಲ, ಅದು ಲಿಂಗವಾಗಿ ಪರಿವರ್ತನೆಯಾಗಿತ್ತು. ಆ ಏನು ಲಿಂಗವನ್ನು ತಗೊಂಡ ತನ್ನ ಕೈಯೊಳಗ, ಗುರು ಕೊಟ್ಟ ಲಿಂಗ ಇದು ಕಲ್ಲಿದು ಅನ್ನುವಂಥ ಭಾವ ಅವನಲ್ಲಿತ್ತಲ್ಲ, ಅದು ಕಲ್ಲು ಹೋಗಿ ಲಿಂಗ ಆಗಿತ್ತಲ್ಲ, ಅದನ್ನು ತಗೊಂಡ ಆ ಬಂಡಿಗಲ್ಲಿಗೆ ಮುಟ್ಟಿಸಿದ. ಹಾಸು ಬಂಡಿಗೆ ಮುಟ್ಟಿಸಿ ಅಂತಾನಂತ ಗೇ ದಗಡಿ ಜಾ ಅಂತಾನಂತವ. ಆ ಕಲ್ಲನ್ನು ತಗೊಂಡು ಆ ಕಲ್ಲಿಗೆ ಮುಟ್ಟಿಸಿ ಗೇ ದಗಡಿ ಜಾ ಅಂತ ತಿಳ್ಕೊಂಡು ಯಾವಾಗ ಹೇಳಿದ, ಆ ಕ್ಷಣದೊಳಗ ಆ ಕೆರೆಯೊಳಗಿರುವಂಥ ಬಂಡೆಗಲ್ಲು 2 ಹೋಳಾಗಿ ಅಲ್ಲೇ ಗಂಗಮ್ಮ ತಾನಾಗೇ ಮೇಲೆ ಬರ್ತೈತಂತೆ. ಯಾವಾಗ ಬಂತೋ ಅವಾಗ ಗುರುಗಳು ಆಶ್ಚರ್ಯ ಪಡ್ತಾರೆ. ಎಂಥ ಶಿಷ್ಯ, ನಾನು ಕೇವಲ ಒಂದು ಕಲ್ಲನ್ನು ಕೊಟ್ಟರೆ ಅದು ಲಿಂಗ ಅನ್ನುವಂಥ ಭಾವನೆಯೊಳಗ ನಾ ಬೈದಂಥ ಬೈಗುಳವನ್ನು ಮಂತ್ರವನ್ನಾಗಿ ಮಾಡಿಕೊಂಡಾನಂದರೆ ಈ ಶಿಷ್ಯನನ್ನೇ ಮುಂದೊಂದು ದಿನ ನಮ್ಮ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಆ ಪೆದ್ದಿಯನ್ನು ಅವನಿಗೆ ಸಂಸ್ಕಾರ ಕೊಟ್ಟು ಕೊನೆಗೆ ಉರುಲಿಂಗ ಪೆದ್ದಿ ಎನ್ನುವಂಥ ಹೆಸರನ್ನಿಟ್ಟು ತಮ್ಮ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರಂತೆ ಒಬ್ಬ ಕಳ್ಳನನ್ನ. ಕಾರಣ ಗುರು ಕೊಟ್ಟ ಸಂಸ್ಕಾರದ ಬಲದಿಂದ ಕಳ್ಳನೂ ಸಹಿತ ಮಹಾತ್ಮನಾಗಬಲ್ಲ ಅನ್ನುವಂಥ ನಿದರ್ಶನ. ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಬ್ಯಾಡ ತಮ್ಮ, ಸಾಧು ಸತ್ಪುರುಷರ ಸೇವ ಮಾಡಿರಬಹುದು ಬಹುಪಾಡ. ಗುರು ಕರುಣೆಗಿಲ್ಲದವನ ಸ್ನೇಹ ಸಾಯುತನಕ ಬ್ಯಾಡ, ಸಾಯುತನಕ ಬ್ಯಾಡ. ಸಾಧು ಸತ್ಪುರುಷರ ಸೇವ ಮಾಡಿರುವುದು ಬಹುಪಾಡ, ಸಾಧು ಸತ್ಪುರುಷರ ಸೇವ ಮಾಡಿರುವುದು ಬಹುಪಾಡ. ಗುರು ಕರುಣೆಗಿಲ್ಲದವನ ಸ್ನೇಹ ಸಾಯುತನಕ ಬ್ಯಾಡ. ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ, ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬ್ಯಾಡ. ಈನ ಮನುಷ್ಯನ ಸ್ನೇಹವ ಮಾಡಿ, ಈನ ಮನುಷ್ಯನ ಸ್ನೇಹವ ಮಾಡಿ ನೀನು ಕೆಡಲಿ ಬ್ಯಾಡ, ನೀನು ಕೆಡಲಿ ಬ್ಯಾಡ. ಅಕ್ಕ ತಂಗಿಯರೆಂದು ಬಾಗಿಲೇ ಕರೆದು ಹೊಕ್ಕು ಬಡಿಸಲು ಬ್ಯಾಡ, ಅಕ್ಕ ತಂಗಿಯರೆಂದು ಬಾಗಿಲೇ ಕರೆದು ಹೊಕ್ಕು ಬಡಿಸಲು ಬ್ಯಾಡ. ನಿತ್ಯ ಕಾಲದಲ್ಲಿ ಹಸನವನುಂಡು, ನಿತ್ಯ ಕಾಲದಲ್ಲಿ ಹಸನವನುಂಡು ಹೊತ್ತು ಗಣಿಯಲು ಬ್ಯಾಡ,
ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡಲು ಬ್ಯಾಡ ಹಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡಲು ಬ್ಯಾಡ ಗುರು ಮಹಂತೇಶನ ಪಾದವ ಹಿಡಿದು ಗುರು ಮಹಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ ಇರುವುದು ಬಹುಪಾಡ ಗುರು ಕರುಣೆಗಿಲ್ಲದವನ ಸ್ನೇಹ ಸಾಯುತನಕ ಬ್ಯಾಡ ಸಾಯುತನಕ ಬ್ಯಾಡ ಸಾಯುತನಕ ಬ್ಯಾಡ. ಜಯ ಗುರು ಬಸವೇಶ್ವರ ಮಹಾರಾಜ ಕಿ. ಒಟ್ಟಾರೆ ಮನುಷ್ಯನಿಗೆ ಸಂಸ್ಕಾರ ಬೇಕು ಅನ್ನುವಂಥ ಚಿಂತನೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇನ್ನಿಷ್ಟು ನಾಳೆಗೆ ಅದೇ ಚಿಂತನೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನದ ಸೇವೆಯನ್ನು ಬಸವಣ್ಣವರ ಪಾದಕ್ಕೆ ಅರ್ಪಣೆ ಮಾಡಿ